हाय दोस्तों। तो मेरा नाम उत्कर्ष है और मैं डिलीवरी में लास्ट 1 साल से काम कर रहा हूँ। Choosing your battles, pick yourself up and dust yourself off and back in the saddle. You're on the front line, everyone's watching. You know it's serious, we're getting closer, this isn't over. The pressure's on, you feel it, but you got it all, believe it. When you fold it up, oh, oh, and if you fold it up, Samina, Sangalewa. 'Cause this is Africa. Drop the bass. Cause this is Africa. DJ Tejas in the mix. The pressure's on, you feel it, but you got it all, believe it. When you fold it up, oh, oh, and if you fold it up, Samina, Sangalewa. 'Cause this is Africa. Samina, waka, waka, Samina, Sangalewa. Samina, waka, waka, Samina, Sangalewa. This time for Africa. ಹಲೋ ಕುಟೀರ ಪಂಚ್ ಸೋಫಿಯಾ ಹಲೋ ಹಲೋ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಪೊಲೀಸ್ ಅಧಿಕಾರಿಗಳು ಕೂಡ ಕೃತಜ್ಞತೆ ಅರ್ಪಿಸುತ್ತಾ ಈಗ ಸಮಾರೋಪ ಸಮಾರಂಭಕ್ಕೆ 10 ನಿಮಿಷಗಳ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಎಲ್ಲ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ನಮ್ಮ ಪ್ರಮುಖ ಪ್ರಶಸ್ತಿ ವಿತರಣಾ ವೇದಿಕೆ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. DJ YK K K K. ಇಂಗ್ಲಿಷ್ ಗೊತ್ತಿಲ್ಲದವರಿಗೆ ಈ 3 ತರ ಕಷ್ಟಗಳು ಆಗುತ್ತೆ. ನಂಬರ್ 1, ಇಂಗ್ಲಿಷ್ ಗೊತ್ತಿಲ್ಲದವರಿಗೆ ಒಂದು ಒಳ್ಳೆ ಕೆಲಸ ಸಿಗಲ್ಲ. ಅಪ್ಪ ಅಮ್ಮನಿಗೆ ಅತ್ಯುತ್ತಮ ಉಡುಗೊರೆ ಕಾರ್ವಾ ಮಿನಿ.
ಯಾದ ಯಾರು ಗೊತ್ತಾ ತಲ ಸ್ಟ್ರೈಕ್ ಗೊತ್ತಾ ಸುಖ ಸ್ಟೈಲ್ ಗೊತ್ತಾ ಜಗ ಸೈಕ್ ಗೊತ್ತಾ ಕನಕನ್ ಬಂದರೆ ಬಾಸ್ ಮರಣ ಮಾರಣ ಮಾಸ್ ಹಲ್ಲೋ ಎಂಟ್ರಿ ಸಾಂಗ್ ರೆಡಿ ಕಟ್ಟೌಟಾರು ಅಡ್ಡಿ ಟಕ್ಕನ್ ಸೈಡು ಬಿಡ್ಡಿ ಟೈಟ್ ಆಗೋದು ಫುಲ್ ಸ್ಟಡಿ ಸೈಕೋ ಸೈಕ ಪಕ್ಕ ಮೆಂಟಲೆ ವೈಲೆಂಟ್ ಆದ್ರೂ ಹಾಡು ಜಂಟಲೆ ಕುಡಿಯ ಕಟ್ಟಿ ಬಲಿ ಗಂಟಲೆ ಡಿಜೆ ಆಫ್ ಅದುವಿದು ಒಂದಲೆ ಕುಟೀರ ಬಂಚ್ ಟ್ರೋಫಿ 2026 ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಎಲ್ಲರನ್ನ ಆಮಂತ್ರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಬಹುಮಾನ ವಿತರಣೆಗಾಗಿ ಆಗಮಿಸಿದಂತಹ ಈ ಪಂದ್ಯಾಟದ ಪ್ರಧಾನ ಪೋಷಕರು ರಿತೇಶ್ ನಾಯಕ್ MD ರಿತೇಶ್ ಗ್ರೂಪ್ ಅವರನ್ನ ವೇದಿಕೆಯತ್ತ ಆಮಂತ್ರಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಪತ್ರಕರ್ತ ಮಿತ್ರರು, ಜನಸೇವಾ ಟ್ರಸ್ಟ್ನ ಪ್ರಮುಖರು, ಅಭಿಮತ ಸಂಭ್ರಮದ ರೂವಾರಿಗಳು ಆದಂತಹ ವಸಂತ್ ಗೆಳೆಯರ್ ಅವರನ್ನು ಕೂಡ ವೇದಿಕೆಯತ್ತ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಂಟರ ಸಂಘ ಬೆಂಗಳೂರಿನ ಮಹಿಳಾ ವೈಸ್ ಪ್ರೆಸಿಡೆಂಟ್ ಕಾಂತಿ ಶೆಟ್ಟಿ ಅವರನ್ನು ಕೂಡ ವೇದಿಕೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಕ್ಸಿಕ್ಯೂಟಿವ್ ಮೆಂಬರ್ ಶ್ರೀಯುತ ಅಜಿತ್ ಕೆಂಚನೂರು, ಸುನೀಲ್ ಶೆಟ್ಟಿ, ಅಜಿತ್ ವಿ ಶೆಟ್ಟಿ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೇವೆ. ಪ್ರತಾಪ್ ಶೆಟ್ಟಿ ಅವರು ಕೂಡ ವೇದಿಕೆ ದಯಮಾಡಿ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೂ ಗೀತಾ ಶೆಟ್ಟಿ ಅವರನ್ನು ಕೂಡ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೂ ಈ ಒಂದು ಪದದ ಪ್ರಮುಖ ರೂವಾರಿಗಳು ಅಭಿಜಿತ್ ಹೆಗ್ಡೆ ಬನ್ನಡೆ ಅವರನ್ನು ಕೂಡ ಆಮಂತ್ರಿಸುತ್ತಾ ಈಗ ಮೊದಲ ಬಾರಿಗೆ ಈ ಒಂದು ಕಾರ್ಯಕ್ರಮಕ್ಕೆ, ಯಶಸ್ವಿ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಕರ ಜೋಡಿಸಿದಂತಹ ಈ ಒಂದು ಕ್ರೀಡಾ ಋತುವಿನಿಂದ ಹುಟ್ಟಿಕೊಂಡಂತಹ ಒಂದು ಸಂಸ್ಥೆ, ಜಿಲ್ಲೆ ರಾಜ್ಯದಲ್ಲಿ ಮನೆ ಮಾತಾದಂತಹ ಸಂಸ್ಥೆ ಪಾಂಚಜನ್ಯ ಈವೆಂಟ್ಸಿನ ನಿತೀಶ್ ಶೆಟ್ಟಿ ಅವರನ್ನ ಆದರ ಪೂರ್ವಕವಾಗಿ ಗುರುತಿಸಿ ಸನ್ಮಾನಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇತ್ತೀಚೆಗಷ್ಟೇ ಬ್ರಹ್ಮಾವರದ ಅಂತಾರಾಷ್ಟ್ರೀಯ ಪಂದ್ಯಾಟವಿರಬಹುದು, ಶಿವಮೊಗ್ಗದ ನಡೆಯುವಂತಹ ಪಂದ್ಯಾಟ ಇರಬಹುದು, ಅಂಕದಕಟ್ಟೆ ಪಂದ್ಯಾಟ ಇರಬಹುದು, ಬಂಟ ಸಮುದಾಯದ ಪಂದ್ಯಾಟ ಇರಬಹುದು. 2 ಬಾರಿ ಬಂಟ ಸಮುದಾಯ ಪಂದ್ಯಾಟ ನಡೆಸಿದ್ರು, 2 ಬಾರಿ ಫೈಟರ್ಸ್ ಪಂದ್ಯಾಟ ನಡೆಸಿದ್ರು. ಈಗ ಪ್ರಸ್ತುತ ರಾಜ್ಯ ಮಟ್ಟದ ಪಂದ್ಯಾಟವನ್ನ ಮುನ್ನಡೆಸಿರುವಂತಹ ಪಾಂಚಜನ್ಯ 3 ರಾಷ್ಟ್ರ ಮಟ್ಟದ ಪಂದ್ಯಾಟ ಪ್ರಶಸ್ತಿಯನ್ನ ಬ್ಯಾಕ್ ಟು ಬ್ಯಾಕ್ ಹ್ಯಾಟ್ರಿಕ್ ಮಾಡಿದಂತಹ ಅದರ ಮಾಲಕರು, ಈ ಒಂದು ಪಾಂಚಜನ್ಯ ಈವೆಂಟ್ಸಿನ ಪ್ರಮುಖರು ಆದಂತಹ ನಿತೀಶ್ ಶೆಟ್ಟಿ ಅವರನ್ನ ಆತ್ಮೀಯವಾಗಿ ಎಲ್ಲರೂ ಒಟ್ಟಾಗಿ ಅವರನ್ನ ಗುರುತಿಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆರಂಭಿಕವಾಗಿ ಶಾಲನ್ನು ಹೊಲಿಸುವುದು ಮುಖ್ಯವಾಗಿ ಸ್ಮರಣ ಕಿರೀಡಿ ಅವರನ್ನ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಿತೀಶ್ ಶೆಟ್ಟಿ ಕೋಟದ ಇಲ್ಲಿನ ಪರವಾಗಿ ನಾಯಕರಾಗಿ ಕೂಡ ಅವರು ಕಾರ್ಯನಿರ್ವಹಿಸಿದರು. ತದನಂತರ ಈಗ ಪಾಂಚಜನ್ಯ ತಂಡವನ್ನು ಕಟ್ಟಿದ್ರು. ಪಾಂಚಜನ್ಯ ಟ್ರೋಫಿಯನ್ನ ಒಟ್ಟು 4 ಬಾರಿ ಮಾಡಿದ್ದಾರೆ. ಈಗ 5ನೇ ಬಾರಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಬೃಹತ್ ಆದಂತಹ ಒಂದು ರಾಷ್ಟ್ರ ಮಟ್ಟದ ಪಂದ್ಯಾಟ ಮಾಡುವ ಯೋಜನೆ ಕೂಡ ಇದೆ. ಅವರಿಗೆ ವಂದನೆಗಳು, ಅಭಿನಂದನೆಗಳು. ಅದೇ ರೀತಿಯಲ್ಲಿ ಕುಟೀರ ಬಂಚ್ ಟ್ರೋಫಿ ಅಭಿಜಿತ್ ಹೆಗ್ಡೆ ಬನ್ನಾಡಿ ಅವರ ಸಾರಥ್ಯದಲ್ಲಿ ಮುಕ್ತಾಯವನ್ನು ಕಂಡುಕೊಂಡ ಈ ಒಂದು ಪಂದ್ಯಕೂಟದಲ್ಲಿ ಅವರೊಂದಿಗಿದ್ದು ಅವರಿಗೆ ಬಹಳಷ್ಟು ಸಾಥ ನೀಡಿದಂತಹ ಅವರ ಸನ್ಮಿತ್ರರನ್ನ ಗುರುತಿಸಿ ಅವರಿಗೆ ಮೊಮೆಂಟವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮೊದಲಾಗಿ ಧೀರಜ್ ಶೆಟ್ಟಿ.
ಶ್ರೀಯುತ ಧೀರಜ್ ಶೆಟ್ಟಿ ಅವರಿಗೆ ಸ್ಮರಣೆ ಕೇಳಿ ಗೌರವಿಸಬೇಕು. ನಮ್ಮ ಅತಿಥಿ ಗಣ್ಯರು ಒಬ್ಬೊಬ್ಬರಾಗಿ ನಮ್ಮ ಸದಸ್ಯರಿಗೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧೀರಜ್ ಶೆಟ್ಟಿ, ಪ್ರಮೋದ್ ಶೆಟ್ಟಿ, ಪ್ರಮೋದ್ ಶೆಟ್ಟಿ, ಚೇತಕ್ ಶೆಟ್ಟಿ, ಚೇತಕ್ ಶೆಟ್ಟಿ, ಹೇಮಂತ್ ಶೆಟ್ಟಿ, ಹೇಮಂತ್ ಶೆಟ್ಟಿ, ಶಿವಪ್ರಸಾದ್ ಶೆಟ್ಟಿ, ರಿತೇಶ್ ಶೆಟ್ಟಿ, ನಿತೇಶ್ ಶೆಟ್ಟಿ, ಕಿರಣ್, ಪ್ರಫುಲ್ ಶೆಟ್ಟಿ, ಪ್ರಫುಲ್, ಅಭಿ ಕೊಂಡಾಡಿ, ಅಭಿ ಕೊಂಡಾಡಿ, ಸಂದೇಶ್ ಶೆಟ್ಟಿ, ಸ್ಯಾಂಡಿ, ಸಂದೇಶ್ ಸ್ಯಾಂಡಿ, ಸುಧೀರ್ ಶೆಟ್ಟಿ, ಸುಧೀರ್, ಸುಧೀರ್ ಶೆಟ್ಟಿ, ವಿಕಾಸ್ ಶೆಟ್ಟಿ, ವಿಕಾಸ್, ಸೂರಜ್ ಶೆಟ್ಟಿ, ರಾಹುಲ್ ಶೆಟ್ಟಿ, ಚರಣ್ ಶೆಟ್ಟಿ, ಚರಣ್, ಸಂದೀಪ್ ಶೆಟ್ಟಿ, ಪ್ರತೀಕ್ ಶೆಟ್ಟಿ, ಪ್ರತೀಕ್ ಶೆಟ್ಟಿ, ಗುರುರಾಜ್, ಅಭಿ ಶೆಟ್ಟಿ, ಗುರುರಾಜ್, ಅಭಿ ಶೆಟ್ಟಿ, ಸುಮಂತ್ ಫೋಟೋಗ್ರಾಫರ್, ಸನತ್ ನಮ್ಮ ಉಡುಪಿಯಿಂದ ಆಗಮಿಸಿದ್ದಾರೆ. ಸನತ್ ಫೋಟೋಗ್ರಾಫರ್ ಅವರು, ಪ್ರತೀಕ್, ಪ್ರವಾಸ ಗೌರವ್ ಹೆಗ್ಡೆ, ಗೌರವ್ ಹೆಗ್ಡೆ, ಸಂತೋಷ್ ಶೆಟ್ಟಿ, ವಿನೇಶ್, ಸಂತೋಷ್ ಶೆಟ್ಟಿ, ವಿನೇಶ್ ಫೋಟೋಗ್ರಾಫರ್, ವಿನೇಶ್, ಅದೇ ರೀತಿಯಲ್ಲಿ ಸ್ಮಿತ್, ಜೇಮ್ಸ್ ಸ್ಮಿತ್ ಫ್ರಮ್ ಆಸ್ಟ್ರೇಲಿಯಾ, ಸ್ಮಿತ್, ಸ್ಮಿತ್ ಬನ್ನಿ. ಬೆಳಿಗ್ಗೆ ನಮ್ಮೊಂದಿಗಿದ್ದು ಬಹಳಷ್ಟು ಸಹಕರಿಸಿದರು. ಶ್ರಮದಾನ, ಸ್ವಚ್ಛ ಭಾರತ್, ಸ್ವಚ್ಛ ಬಸವೇಶ್ವರ ನಗರ. ಹರೀಶ್ ಶೆಟ್ಟಿ,
ಒಂದು ಪಂದ್ಯದಲ್ಲಿ ಅಂಪೈರ್ ಆಗಿ ಸಹಕರಿಸಂತ ನದೀಮ್ ಅವರು ಬಂದು ಸ್ಮರಣಿಕೆಯನ್ನು ಪಡೆಯಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನದೀಮ್, ಮದಿ, ಪವನ್, ಕಾರ್ತಿಕ್, ಕಮೆಂಟರಿ ಸಹಕರಿಸಾತ ಶರತ್ ಕುಂಬಾಶಿ ಹಾಗೂ ನಿತಿನ್ ಕಾಂಚನ್, ಶರತ್ ಕುಂಬಾಶಿ, ನಿತಿನ್ ಕಾಂಚನ್ ಹಾಗೂ ಲೈವ್ ಅನ್ನ ಕ್ರಿಕ್ಸೆಯ ಪ್ರಮುಖರು ಬಂದು ಸ್ಮರಣಿಕೆಯನ್ನು ಪಡೆಯಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕ್ರಿಕ್ಸೆ ಅನುದೀಪ್ 2 ದಿವಸಗಳ ಕಾಲ ಈ ಒಂದು ಪದ ನೇರ ಪ್ರಸಾರ ಮಾಡಿದಂಥ ಅನುದೀಪ್, ಅದೇ ರೀತಿಯಲ್ಲಿ ರವಿಚಂದ್ರಾಚಾರ್ ಗೊಂಬೆಯಾಗಿ ಮಂಗಳೂರಿನಿಂದ ಬಂದು ಬೆಂಗಳೂರನ್ನ ನಗುವ ಗೊಂಬೆ, ನಗಿಸುವ ಗೊಂಬೆಯ ಶ್ರೀತ ರವಿಚಂದ್ರಾಚಾರ್ಯ ಅವರಿಗೂ ಕೂಡ ಸ್ಮರಣಿಕೆ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈಗ ಬಹುಮಾನ ವಿತರಣಾ ಕಾರ್ಯಕ್ರಮ. ಹಲೋ, ಅದೇ ರೀತಿ ನಮ್ಮನಿಗೆ 2 ದಿನಗಳ ಕಾಲ ಕಾಮೆಂಟ್ರಿ ಆಗಿ ಸಹಕರಿಸಿದವರು ಶಿವನಾರಾಯಣ ಐತಾರ್ ಇವರು ಕೂಡ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಲೋ, ನಮ್ಮೊಂದಿಗೆ 2 ದಿನಗಳ ಕಾಲ ಹಗಲು ರಾತ್ರಿಯ ಪಂದ್ಯಾಕೂಟದಲ್ಲಿ ಬಂದು ಮಂಗಳೂರಿನಿಂದ ಬಂದು ಕುಂದಾಪುರದ ಪರಿಸರದಿಂದ ಬಂದು ನಮ್ಮೊಂದಿಗೆ ಸಹಕರಿಸಿದ ಶಿವನಾರಾಯಣ್ ಐತಾಳ್ ಅವರಿಗೆ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದಾವೆ. ಅದೇ ರೀತಿ ನಮ್ಮ ಶರತಣ್ಣ ಅವರು ಕೂಡ ಆಗಮಿಸಿದ್ರು, ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದಾವೆ. ಈಗ ಕುಟೀರ ಬನ್ ಶಫಿ ಅಭಿಜಿತ್ ಹೆಗ್ಡೆ ಬನ್ನಾಡಿಯವರ ಸಾರಥ್ಯದಲ್ಲಿ ಅತಿ ಯಶಸ್ವಿಯಾದಂತಹ ಒಂದು ಪಂದ್ಯಾಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಇದರ ಬಹುಮಾನ ವಿತರಣಾ ಕಾರ್ಯಕ್ರಮ. ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಈ ಪ್ರಶಸ್ತಿಯನ್ನು ಪಡೆದಂತಹ ಆಟಗಾರ ಪ್ರಸನ್ನ ಪಾಲಾಗ್ತಾ ಇದೆ. ಮ್ಯಾನ್ ಆಫ್ ದ ಮ್ಯಾಚ್ ಗೋಸ್ ಟು ಪ್ರಸನ್ನ. 34ರ ಆಟವನ್ನು ಆಡಿದ್ದು ಮೊತ್ತ ಮೊದಲ ಬಾರಿಗೆ ಪಾಂಚಜನ್ಯ ಈವೆಂಟ್ಸ್ ಒಂದು ಹೊಸ ಪ್ರಯೋಗವನ್ನು ಮಾಡಿದೆ. ಯಾರು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಪಡಿತಾರೆ ಅವರ ಭಾವಚಿತ್ರ ಅವರಿಗೆ ಸಲ್ತಾ ಇದೆ. ಮೊದಲ ಬಾರಿಗೆ ಈ ಒಂದು ಹೊಸದಾದಂತಹ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಪಾಂಚಜನ್ಯ ಈವೆಂಟ್ಸ್. ಅದು ಕುಟೀರ ಬನ್ ಟ್ರೋಫಿಯ ಈ ಒಂದು ಕಾರ್ಯಕ್ರಮದಲ್ಲಿ ಬೆಸ್ಟ್ ಫೀಲ್ಡರ್ ಈ ಪ್ರಶಸ್ತಿಯನ್ನು ಪಡೆದಂತಹ ಕ್ಷೇತ್ರ ರಕ್ಷಕ ಪುನೀತ್. ಬೆಸ್ಟ್ ಫೀಲ್ಡರ್ ಆಫ್ ದಿ ಟೂರ್ನಮೆಂಟ್ ಗೋಸ್ ಟು ಪುನೀತ್. ಈ ಒಂದು ಪಂದ್ಯದ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಪಡೆದಂತ ಆಟಗಾರ ಪಡುಬಿದ್ರಿ ಫ್ರೆಂಡ್ಸ್ನ ಮಾಜಿ ಆಟಗಾರ, ಮೂಲ್ಕಿ ಪರಿಸರದ ಆಟಗಾರ, ಹಿರಿಯ ಅನುಭವ ಆಟಗಾರ ರೂಪೇಶ್ ಶೆಟ್ಟಿ. ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ದಿ ಟೂರ್ನಮೆಂಟ್. ಅವರು ಕಾರಣಾಂತರದ ಮತ್ತೆ ಊರಿಗೆ ಹೋಗಿದ್ದಾರೆ. ಅವರ ಪರವಾಗಿ ಪ್ರಹ್ಲಾದ್ ಶೆಟ್ಟಿ ಅವರು ಪಡಿಬೇಕು. ರೂಪೇಶ್ ಶೆಟ್ಟಿ ಒಂದು ಪ್ರಶಸ್ತಿಯನ್ನು ಪಡೆದಂತಹ ಆಟಗಾರ. ಈ ಒಂದು ಪಂದ್ಯಾಟದ ಬೆಸ್ಟ್ ಬೌಲರ್ ಈ ಪ್ರಶಸ್ತಿಯನ್ನು ಪಡೆದಂತ ಆಟಗಾರ BSc
ಬ್ಯಾಟ್ಸ್ಮನ್ ಪರವಾಗಿ ಈಗ ಪ್ರಸ್ತುತ ಆಡುತ್ತಿರುವ ಆಟಗಾರ ಕಿಶನ್ ಶೆಟ್ಟಿ. ಬೆಸ್ಟ್ ಬೌಲರ್ ಆಫ್ ದಿ ಟೂರ್ನಮೆಂಟ್ ಗೋಸ್ ಟು ಕಿಶನ್ ಶೆಟ್ಟಿ, ಬೆಸ್ಟ್ ಬೌಲರ್. ಅವರಿಗೆ ಆಕರ್ಷಕ ಶೂ ಕೂಡ ಇದೆ. ಈ ಒಂದು ಪಂದ್ಯದ ಬೆಸ್ಟ್ ಕೀಪರ್ ಈ ಪ್ರಶಸ್ತಿಯನ್ನು ಪಡೆದ ಆಟಗಾರ ಅಮೃತ್. ಬೆಸ್ಟ್ ವಿಕೆಟ್ ಕೀಪರ್ ಆಫ್ ದಿ ಟೂರ್ನಮೆಂಟ್ ಗೋಸ್ ಟು ಅಮೃತ್ ಶೆಟ್ಟಿ. ಈ ಒಂದು ಪಂದ್ಯದ ಮ್ಯಾನ್ ಆಫ್ ದಿ ಸೀರೀಸ್ ಚಿನ್ನದ ನಾಣ್ಯ ಇದೆ. ಚಿನ್ನದ ಬೆಲೆ ಗಗನಕ್ಕೇರಿದ್ರು ಕೂಡ ಕುಟ್ಟಿರದವರು ಚಿನ್ನದ ನಾಣ್ಯ ನೀಡ್ತಾ ಇದ್ದಾರೆ. ಮ್ಯಾನ್ ಆಫ್ ದಿ ಸೀರೀಸ್ ಇದೆಲ್ಲ ಪಡೆಯುವಂತ ಆಟಗಾರ, ಬ್ಯಾಕ್ ಟು ಬ್ಯಾಕ್ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಪಡೆಯುವಂತ ಆಟಗಾರ ಪವನ್. ಮ್ಯಾನ್ ಆಫ್ ದಿ ಸೀರೀಸ್ ಗೋಸ್ ಟು ಪವನ್, ಸರಣಿಯ ಶ್ರೇಷ್ಠ ಆಟಗಾರ ಪವನ್. ನೀರ ಕಾಯ್ದ ಒಬ್ಬನೇ ಆಟಗಾರ, ಬ್ಯಾಕ್ ಟು ಬ್ಯಾಕ್ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಪಡೆದಂತ ಆಟಗಾರ. ಗೋಲ್ಡ್ ಕಾಯಿನ್, ಚಿನ್ನದ ನಾಣ್ಯ. ಚಿನ್ನದ ಬೆಲೆ ಗಗನಕ್ಕೆ ಏರ್ತಾ ಇದ್ರು ಕೂಡ ಪವನ್ ಹೊಡೆತ ಕೂಡ ಗಗನ ಚುಂಬಿಸ್ತಾ ಇದೆ. ಅವರಿಗೆ ಕೃತಜ್ಞತೆ ಅರ್ಪಿಸ್ತಾ ಇದ್ದೇವೆ. ಈಗ ದ್ವಿತೀಯ ಪ್ರಶಸ್ತಿ ಹಾಗೂ ಪ್ರಥಮ ಪ್ರಶಸ್ತಿ ಎರಡು ಪ್ರಶಸ್ತಿಗಳಿದೆ. ಈ ಒಂದು ಹಂತದಲ್ಲಿ ಈ ಪಂದ್ಯಾಟದ ಬಗ್ಗೆ, ಕುಟೀರದ ಬಗ್ಗೆ 2017ರಲ್ಲಿ ಹುಟ್ಟಿದಂತಹ ಸಂಸ್ಥೆ, ಬೆಂಗಳೂರಿನಲ್ಲಿ 10ಕ್ಕೂ ಮಿಕ್ಕಿದ ಪ್ರಶಸ್ತಿಯನ್ನು ಪಡೆದಂತಹ ಸಂಸ್ಥೆ, ಬಂಟ ಸಮುದಾಯದ ಪಂದ್ಯಾಟದಲ್ಲಿ ಬ್ಯಾಕ್ ಟು ಬ್ಯಾಕ್ ಫೈನಲ್ ಪ್ರವೇಶ ಮಾಡಿದ ಸಂಸ್ಥೆ, ಅಭಿಜಿತ್ ಹೆಗ್ಡೆಯ ಸಾರಥ್ಯದ ಈ ಒಂದು ಕುಟೀರ ಆ ಒಂದು ಪಂದ್ಯಾಟದ ಬಗ್ಗೆ ಎರಡು ಮಾತನಾಡಬೇಕಾಗಿ ಪತ್ರಕರ್ತ ಮಿತ್ರರು, ಜನಸೇವಾ ಟ್ರಸ್ಟ್ನ ಪ್ರಮುಖರು, ಅಭಿಮತದ ರೂವಾರಿಗಳು ಆದಂತಹ ವಸಂತ್ ಗಿಳಿಯಾರ್ ಅವರು ಎರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಕ್ರಿಕೆಟ್ ಅಂತ ಹೇಳಿದ್ರೆ ನನಗಂತೂ ಬಹಳ ದೊಡ್ಡ ರೋಮಾಂಚನ. ಕ್ರಿಕೆಟ್ ಸಾಹಸ ಬೇಡ ಅಂತೇಳಿ ನಾನು ಆ ಟೂರ್ನಮೆಂಟ್ಗಳಿಗೆ ಅಭಿಮತ ಟೀಮನ್ನು ತಗೊಂಡು ಹೋಗಿ ತುಂಬ ಗೆಲುವು ಮತ್ತೆ ಸೋತಾಗ ತುಂಬ ನೋವು, ಈ ಸಂಕಟಗಳ ಬೇಡ ಮತ್ತೆ ಒಂದು ಅಡಿಕ್ಷನ್ ಬೇಡ ಅಂತ ಹೊರಗೆ ಬಂದವನು. ಆದರೆ ಇಂಥ ಮ್ಯಾಚ್ ನೋಡಿದಾಗ ಶರ್ಟ್ ಬಿಚ್ಚಿ ಮತ್ತೆ ಕುಣಿಬೇಕು ಅಂತ ಅನ್ಸುತ್ತೆ. ಇಲ್ಲಿರುವ ಎಲ್ಲ ಗೆಳೆಯರಿಗೆ ನನ್ನ ವಿನಂತಿ ಏನಂದ್ರೆ, ಕ್ರಿಕೆಟ್ ಅನ್ನ ನೀವೊಂದು ಬಹಳ ಸ್ಪೋರ್ಟಿವ್ ಆಗಿ ತಗೊಳ್ಳಿ. ಬಹಳ ಅದು ನಮ್ಮ ಬದುಕಿಗೆ ಬೇಕು. ಒಂದು ಸ್ಪರ್ಧಾಕೂಟ, ಕ್ರೀಡಾಕೂಟಗಳು ಬೇಕು. ಜೊತೆಗೆ ನಮ್ಮ ತುಂಬ ಯುವಕರು ಬೆಟ್ಟಿಂಗ್ ನಲ್ಲಿ ತಮ್ಮನ್ನ ತಾವು ಕಳ್ಕೋತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತೇಳಿ. ತುಂಬಾ ಜನ ಗೆಳೆಯರನ್ನ ನಾವು ನೋಡಿದೀವಿ ಅವ್ರ ಬದುಕನ್ನ. ನೀವೆಲ್ಲ ಅದನ್ನ ತುಂಬಾ ಹೇಟ್ ಮಾಡಿಕೊಂಡು ಒಳ್ಳೆಯ ಕ್ರಿಕೆಟರ್ಸ್ ಆಗಿ ಅಂತೇಳಿ ಹಾರೈಸ್ತಾ, ಅಭಿಜಿತ್ ಹೆಗಡೆ ಬನ್ನಾಡಿ ಅಂತ ಹೇಳಿದ್ರೆ ನನಗೆ ಬಹಳ ಅತ್ಯಂತ ಆಪ್ತ ಜೀವ. ನಾನು ಅಭಿಮತ ಅಂತೇಳಿ ಒಂದು ಪತ್ರಿಕೆ ಮಾಡಿದ್ದೆ. ಆ ಪತ್ರಿಕೆ ಮಾಡಲಿಕ್ಕೆ ಮೂಲ ಬಂಡವಾಳ ಕೊಟ್ಟಿದ್ದು ಇದೇ ಅಭಿಜಿತ್ ಹೆಗಡೆ ಬನ್ನಾಡಿ. ಅಂದ್ರೆ ಅವನೊಂದು ಒಳ್ಳೆ ಲಕ್ಕಿ ಹ್ಯಾಂಡ್ ಅಂತ, ಬಹಳ ಅದೃಷ್ಟದ ಕೈ.
ಶನಿವಾರದ ಆ ಮುಸ್ಸಂಜೆಯ ಹೊತ್ತಿಗೆ ನಮಗೇನೋ ಕಿಸೆಯಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ರೆ ಅವನ ಪರ್ಸಲ್ಲಿ ಇರೋ ದುಡ್ಡನ್ನು ತಗೊಂಡು ಹೋಗ್ತಾ ಇದ್ವಿ ನಾವು. ಅಷ್ಟು ಬಹಳ ಆಪ್ತವಾಗಿ ಇದ್ದಂಥ ಗೆಳೆಯ. ಬಹಳ ಈ ಕ್ರಿಕೆಟ್ನಲ್ಲಿ ಬಹಳ ದೊಡ್ಡ ಒಂದು ಆರ್ಗನೈಸ್. ಅದರಲ್ಲೂ ನನಗೆ ಬಹಳ ಖುಷಿ ಅಂದರೆ ನಮ್ಮದೇ ಗಿಳಿಯಾರ್ನ ಅಮರ್ ಶೆಟ್ಟಿ, ಅವನಿಗೆ ಕ್ರಿಕೆಟ್ ಅಂದರೆ ಹುಚ್ಚ. ಅವನಿಗೆ ಹಗಲು ರಾತ್ರಿ ಕ್ರಿಕೆಟ್ ಕ್ರಿಕೆಟ್ ಕ್ರಿಕೆಟ್. ಬಟ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಆರ್ಗನೈಸ್ ಮಾಡ್ತಾರೆ, ಅತ್ಯಂತ ಯಶಸ್ವಿಯಾದಂಥ ಕ್ರೀಡಾಕೂಟ. ಬಹಳ ನಂಗೆ ಖುಷಿ. ಇವತ್ತು ಬಹಳ ಸ್ಪೆಷಲ್. ಇನ್ನೂ ಖುಷಿ ಏನಂದ್ರೆ ನಮ್ಮದೇ ಎಲ್ಲ ಗೆಳೆಯರು ಮತ್ತೆ ಈ ಗ್ರೌಂಡಲ್ಲಿ ಸಿಕ್ಕಿದ್ದಾರೆ. ಮತ್ತೆ ಮತ್ತೆ ನಿಮ್ಮ ಕ್ರೀಡಾಕೂಟಕ್ಕೆ ಬರ್ತೀನಿ. ನಾವು ಒಳ್ಳೆಯ ವಿಚಾರವನ್ನು ಇಟ್ಕೊಂಡು ಒಳ್ಳೆಯದಕ್ಕಾಗಿ ಕ್ರಿಕೆಟ್ ಆಡೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಈ ಒಂದು ಪಂದ್ಯಾಟದ ಬಗ್ಗೆ ಅನಿಸಿಕೆಯನ್ನು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಗೂಗ್ಲಿ ವಿದ್ವರ್ ಬಾಯ್ಸ್ ಗೂಗ್ಲಿಯ ಪಲ್ಲ ಏನೇ ಪ್ರಹ್ಲಾದ್ ಮಾಸ್ಟರ್ ಮೈಂಡ್ ಒಂದೆರಡು ಮಾತನಾಡಬೇಕು. ಬನ್ನಿ. ಬಹಳಷ್ಟು ಪ್ರಶಸ್ತಿ ಬಂಟ ಸಮುದಾಯದ ಪಂದ್ಯಾಟದಲ್ಲಿ ಬಹಳಷ್ಟು ಪ್ರಶಸ್ತಿಯನ್ನ ಪಡೆದಂಥವರು ಶ್ರೀಯುತ ಪ್ರಹ್ಲಾದ್ ಶೆಟ್ಟಿ ಏನೇ ಪಲ್ಲ. ಆಕ್ಚುಲಿ ಎಂತ ಟೂರ್ನಮೆಂಟ್ ಬಗ್ಗೆ ಮಾತಾಡ್ಬೇಕಾ? ಅದೇ ಈ ಕುಟೀರ, ಫಸ್ಟ್ ಆಫ್ ಆಲ್ ನಾನು ಅಮರ್ ಶೆಟ್ರು ಮತ್ತೆ ಇವ್ರ ಅಭಿ ಮತ್ತೆ ಎಂಟೈರ್ ಕುಟೀರ ಟೀಮ್ಗೆ ನಾನು ಕಂಗ್ರಾಚುಲೇಟ್ ಮಾಡ್ತೀನಿ. ತುಂಬಾ ಸುಂದರವಾದಂತಹ ಟೂರ್ನಮೆಂಟ್. ಆಕ್ಚುಲಿ ನಾವು ತುಂಬಾ ಇದರಿಂದ ಕಾಯ್ತಾ ಇರ್ತೀವಿ ಈ ತರ ಒಂದು ಟೂರ್ನಮೆಂಟ್ಗೆ. ಸೊ ಬಂಡ್ ಸಂಘ ಬಿಟ್ರೆ ನಮ್ಗೆ ಈ ತರ ಬಂಡ್ಸ್ ಟೂರ್ನಮೆಂಟ್ ಆಗೋದು ತುಂಬಾ ಕಮ್ಮಿ. ಅಂತದ್ರಲ್ಲಿ ಇವರು ನಮ್ಗೆ ಗೊತ್ತು, ಯಾಕಂದ್ರೆ ಈ ಒಂದು ಟೂರ್ನಮೆಂಟ್ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿ. ಅಂತ ಇದರಲ್ಲಿ ಈ ಒಂದು ಕುಟೀರ ಸಂಸ್ಥೆ ಇಷ್ಟು ಚಂದವಾಗಿ ಟೂರ್ನಮೆಂಟ್ ಮಾಡಿದ್ದಕ್ಕೆ ನಾನು ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕವಾದಂತ ಇದನ್ನ ಸಲ್ಲಿಸುತ್ತಾ, ಇವರು ನಮ್ಮ ವಸಂತ ಅವರು ಹೇಳಿದ ಹಾಗೆ ಏನು ಈಗ ಈ ಒಂದು ಕ್ರಿಕೆಟ್ ಅಲ್ಲಿ ನಮ್ಮ ಯುವ ಶಕ್ತಿಗಳು ಅಂದ್ರೆ ಇನ್ವಾಲ್ವ್ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಈ ಒಂದು ಸ್ಪೋರ್ಟ್ಸ್ ಅಲ್ಲಿ ನಾವು ಇನ್ವಾಲ್ವ್ ಆಗೋದ್ರಿಂದ ನಮ್ಗೆ ಎಷ್ಟೋ ಒಂದು ಈ ದುಷ್ಟಗಳಿಗೆ ನಾವು ಯೂಶಲಿ ಇದ್ ಮಾಡಕ್ ಹೋಗುದಿಲ್ಲ. ಆದ್ರಿಂದ ಅದನ್ನೆಲ್ಲ ಮರೆಯುವ. ನಂಗೆ ಇನ್ನೂ ಬೈತಾರೆ ಎಲ್ಲ, ನೀನೊಬ್ಬ ಮರೆ ಎಲ್ಲ ಆಡ್ತಾ ಇದ್ರು, ನೀನೊಂದು ಹೇಗಲಿಕ್ಕೆ ಇನ್ನೂ ಅದ್ ಮಾಡ್ತಾ ಇರ್ತೀಯ ಅಂತ ಹೇಳಿ, ಆಡೋದು ಬಿಡುದಿಲ್ಲ ಅಂತ ಬೈತಾ ಇರ್ತಾರೆ. ಆದ್ರೆ ನಂಗೆ ಏನೋ ಒಂದು ತೃಪ್ತಿ ಇದೆ ಈ ಕ್ರಿಕೆಟ್ ಅಲ್ಲಿ. ಅದು ನಾನು ಎಷ್ಟೋ ಕಷ್ಟಗಳನ್ನು ನಾನು ಕ್ರಿಕೆಟ್ ಅಲ್ಲೇ ಮರಿತೀನಿ. ಆದ್ರಿಂದ ಅದೇ ಮತ್ತೊಮ್ಮೆ ಹೇಳ್ತಾ ಅದೇ ಅಭಿಜಿತ್, ಅಮರ್ ಮತ್ತೆ ಎಂಟೈರ್ ಕುಟೀರ ಟೀಮ್ಗೆ ನಾನು ಮತ್ತೊಂದೇ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿಯಲ್ಲಿ ಅಭಯ ತಂಡದವರು ಶ್ರೀಯುತ ಶಾಂತರಾಮ್ ಶೆಟ್ರು ಬನ್ನಿ, ಎರಡು ಮಾತನಾಡಿ. ಅವರು ಮಾತನಾಡಿಗೋಸ್ಕರ ಪಂದ್ಯದ ವೀಕ್ಷಣೆಗೆ ಬಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ನಾನು ವಸಂತನಿಗೆ ಥ್ಯಾಂಕ್ಸ್ ಹೇಳ್ತೇನೆ. ನಾನು ಫಸ್ಟ್ ಕರ್ಕೊಂಡ್ಬಂದು ಕೂಸಿದ್ದ ಡಗೌಟಲ್ಲಿ ಅವ್ರನ್ನ ಲಕ್ಕಿ ಹ್ಯಾಂಡ್ ಅಂತ. ವಸಂತಣ್ಣ ಥ್ಯಾಂಕ್ ಯು. ತುಂಬ ಕಷ್ಟಪಟ್ಟು ಭಾಳ ಒದ್ದಾಡಿ 10-11 ವರ್ಷದಿಂದ ಪಲ್ಲಣ್ಣಂಗೆ ಗೊತ್ತು. ಪಲ್ಲಣ್ಣಂಗೆ ನಾನು ನಿನ್ನೆ ಹೇಳಿದ್ದೆ, ಫೈನಲಿ ಬಂದರೆ ನಾವಿಬ್ಬರು ಬರ್ತೀವಿ ಪಲ್ಲಣ್ಣ ಅಂತ. ನೀವು ಹೊಡೆದ್ರು ಖುಷಿ, ನಾನು ಹೊಡೆದ್ರು ಖುಷಿ ಅಂತ. ತುಂಬ ಇಷ್ಟಪಟ್ಟು ತುಂಬ ಕಷ್ಟಪಟ್ಟು ಅಮೃತ್ ಕಿಶನ್ ಭಾಳ ಬಯಸ್ಕೊಂಡು ಈ ವರ್ಷ ನಾವು ಟ್ರೋಫಿ ಹೊಡಿದಿದ್ರೆ ನಾವು ಬಂಡ್ ಸಂಘ ಬಿಡ್ತೀನಿ ಅಂತ ಇಬ್ಬರು ಪ್ರಾಮಿಸ್ ಮಾಡಿದರು. ಥ್ಯಾಂಕ್ ಯು ಅಭಿಯಣ್ಣ, ಅಮರ್, ಎಲ್ಲರಿಗೂ ಥ್ಯಾಂಕ್ಸ್. ಧನ್ಯವಾದಗಳು. ಕುಟೀರ ಬಂಚ್ ಟ್ರೋಫಿಯ ದ್ವಿತೀಯ ಪ್ರಶಸ್ತಿ 1,11,111 ಆಕರ್ಷಕ ಟ್ರೋಫಿಯನ್ನ ಪಡೆದಂತ ತಂಡ ವಿದ್ವಾರ್ ಗೂಗ್ಲಿ ಬಾಯ್ಸ್. ಇದರ ನಾಯಕರು ಬಂದು ಪ್ರಶಸ್ತಿಯನ್ನು ಪಡಿಬೇಕು. ಮೊದಲಿಗೆ ಕ್ಯಾಪ್ಟನ್ ಬನ್ನಿ, ತದನಂತರ ಉಳಿದವರೆಲ್ಲ ಬನ್ನಿ. ಫಸ್ಟ್ ಕ್ಯಾಪ್ಟನ್ ಬನ್ನಿ. ನಮ್ಮ ಅತಿಥಿ ಗಣ್ಯರೆಲ್ಲ ಮೇಲೆ ಇರಲಿ. ಕ್ಯಾಪ್ಟನ್ ಫಸ್ಟ್ ಟ್ರೋಫಿ ತಗೊಳ್ಳಿ, ಮತ್ತೆ ಉಳಿದವರೆಲ್ಲ ಟ್ರೋಫಿ ಜೊತೆಗೆ ತಗೊಳ್ಳಿ. ಈಗ ಫಸ್ಟ್ ಇಬ್ರು ಬನ್ನಿ, ಸ್ವಲ್ಪ ತೂಕದ ಮನುಷ್ಯರು ಬನ್ನಿ. ದ್ವಿತೀಯ ಪ್ರಶಸ್ತಿ 1,11,111 ಹಾಗೂ ಆಕರ್ಷಕ
ಉಳಿದವರೆಲ್ಲ ಬನ್ನಿ, ಉಳಿದವರು ಟೀಮಿನವರು ಅಲ್ಲ ಇಲ್ಲಿ ಹಾಗೆ ಇಲ್ಲಿ ಉಳಿದವರು ಬನ್ನಿ, ಉಳಿದವರೆಲ್ಲ ಬನ್ನಿ. ಗ್ರೂಪ್ ಫೋಟೋ. ಟ್ರೋಫಿ ಮಾತ್ರ ಗಟ್ಟಿ ಇದೆ. 18.5 kg ಇದೆ ಅದು. ದ್ವಿತೀಯ ಪ್ರಶಸ್ತಿ 18.5 kg. ಅಲ್ಲಿ ಸ್ಪಾರ್ಕ್ ಆಗ್ತದೆ, ಸ್ವಲ್ಪ ಸ್ಪಾರ್ಕ್ ಹಿಂದೆ ಇದ್ದವರು, ಸ್ವಲ್ಪ ಸ್ಪಾರ್ಕ್ ಎದುರಿದ್ದವರು ಸ್ವಲ್ಪ ಜಾಗ್ರತೆ. ಹಾ, ಅಲ್ಲ ಆ ಕಡೆ Pick yourself up and dust yourself off and back in the saddle. Their expectations, go on and feed them. This is your moment, no hesitation. ಫೋಟೋ ಎಲ್ಲ ತಗೊಳ್ಳಿ, ಫೋಟೋ ತಗೊಳ್ಳಿ. ಹಾ, It's your day, feel it. You pave the way, believe it. If you get down, get up, oh, oh. When you get down, get up, hey, hey. Tamina, mina, sangalila. This time for Africa. Tamina, mina, hey, hey. Waka, waka, hey, hey. Tamina, mina, sangalila. Anawa, Tamina, mina, hey, hey. Waka, waka, hey, hey. Tamina, mina, sangalila. This time for Africa. ಕುಟೀರ ಬನ್ಸ್ ಟ್ರೋಫಿ 2026 ಚಾಂಪಿಯನ್ ತಂಡ ಅಭಯ ಕ್ರಿಕೆಟರ್ಸ್. ಉಮೇಶ್ ಶೆಟ್ಟಿ ಮಂದತಿ ಮಾಲಕತ್ವ ತಂಡ 2,22,222 ಹಾಗೂ ಆಕರ್ಷಕ ಟ್ರೋಫಿ 28 kg ತೂಕದ ಆಕರ್ಷಕ ಸ್ಫಟಿಕ ಟ್ರೋಫಿಯನ್ನ ಪಡ್ಕೊಳ್ತಾ ಇದೆ. ಮೊದಲಾಗಿ ಇಬ್ರು ಬನ್ನಿ, ಇಬ್ಬರ 3 ಜನ ಬನ್ನಿ. ಅದಾದ ನಂತರ ಎಲ್ಲ ತಂಡದವರು ಬನ್ನಿ. ಕಿಶನ್, ಅಮೃತ ಹಾಗೂ ಶಾಂತರಾಮ್ ಶೆಟ್ಟಿ ಬನ್ನಿ. ಎಲ್ಲ ಆಯ್ತು, ಎಲ್ಲ ಬನ್ನಿ ಟೀಮಿನವರು. ಎಲ್ಲ ಅಭಯದವ್ರು ಬನ್ನಿ. ಅಭಯ Everyone's watching. You know it's serious. We're getting closer. This isn't over. Pressure's on. Feel it. You got it all. Believe it. When you go get up, you can go get up. Hey, hey. Tamina, mina, sangalila. 'Cause this is Africa. Tamina, mina, sangalila. It's time for Africa. ಶ್ರೀತ ವಸಂತ್ ಗಿಳಿಯರ್ ಅವರಿಗೆ ಸ್ಮರಣಕ್ಕೆ ನೀಡಿ ಗೌರವಿಸಬೇಕು ರಿತೇಶ್ ನಾಯಕರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಆರ್ಗನೈಸಿಂಗ್ ಟೀಮ್ ಕುಟೀರ 11
ಎಲ್ಲ ಕುಟೀರ ಸದಸ್ಯರು ಬಂದು ಈ ಒಂದು ಬರಬೇಕು. ಕುಟೀರದವರು ಎಲ್ಲ ಕುಟೀರ ಬಾಸ್ ಬನ್ನಿ. ಅವರಿಗೆ ವಸಂತ್ ಗೆಳೆಯರವರು ಹಾಗೂ ರಿತೇಶ್ ನಾಯಕ್ ಕುಟೀರ 11. ಎಲ್ಲ ಕುಟೀರ ಸದಸ್ಯರು ಬನ್ನಿ. ಕುಟೀರದವರು ಅದೇ ರೀತಿಯಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಎಲ್ಲರಿಗೂ ಅತಿಥಿಗಳಿಗೆ ಒಂದೇ ಮಾತಿನ ಧನ್ಯವಾದವನ್ನು ಅರ್ಪಿಸುತ್ತಾ ಫೆಬ್ರವರಿ 14ರಂದು ಬ್ರಹ್ಮಾವರದ ಗಾಂಧಿ ಮೈದಾನದಲ್ಲಿ ಜರುಗಲಿರುವಂತಹ ಅಭಿಮತ ಸಂಭ್ರಮಕ್ಕೆ ಎಲ್ಲರೂ ಕೂಡ ಊರಿಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಶಿವನಾರಾಯಣ ಐತಾಳ್ರು ಹೇಳಿದ್ರು, ನಾನು ಹೇಳ್ತೇನೆ, ಅಭಿಮತ ಸಂಭ್ರಮಕ್ಕೆ ಎಲ್ಲ ಬನ್ನಿ. ಫೆಬ್ರವರಿ 14 ದಾಯನಾಯಕ್ ಅವರಿಗೆ ಕೀರ್ತಿ ಕಲಶ ಪುರಸ್ಕಾರ ಮಾಡುವ. ಮತ್ತು ಅದ್ರ ಜೊತೆಗೆ ನಮ್ಮ ಶಿವನಾರಾಯಣ ಐತಾಳ್ರು ನಾವು ಬಹಳ ಸಣ್ಣ ಬಾಲ್ಯದಿಂದಲೇ ನೋಡ್ಕೊಂಡು ಬಂದಿದ್ದೀವಿ. ಕಾಮೆಂಟ್ರಿಯಲ್ಲಿ ಒಂದು ಲೆಜೆಂಡ್ ಅವರು. ಅದು ವೀಕ್ಷಕ ವಿವರಣೆ ಕನ್ನಡದಲ್ಲಿ ಆ ಹೊಸ ಶೈಲಿಯನ್ನ ತೋರಿಸ್ಕೊಟ್ಟಿದ್ದು ಶಿವನಾರಾಯಣ ಐತಾಳ್ರು. ಅವರಿಗೂ ಈ ನಿಮ್ಮೆಲ್ಲರ ನಡುವೆ ಒಂದು ಅಭಿನಂದನೆಗಳು. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾವೆ.